ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತ್ಯೈ ನಮೋ ನಮಃ. ವೇದ ವೇದಂಗ ವೇದಾಂತ ವಿದ್ಯಾಸ್ಥಾನೇಭ್ಯೋಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಸಿಂಹರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 19/6/2026 ಶುಕ್ರವಾರ, ಪಂಚಮಿ ತಿಥಿ, ಆಶ್ಲೇಷ ನಕ್ಷತ್ರ, ಮಖಯೋಗ, ಅರ್ಷಣ ಯೋಗ, ವಜ್ರಯೋಗ ಸಂಯೋಜನೆಗೊಂಡಿರೋದ್ರಿಂದ ಈ ದಿನದಲ್ಲಿ ಪಂಚಮಿ ತಿಥಿಯ ಜ್ಞಾನ ಮತ್ತು ಅಭಿವೃದ್ಧಿಯ ಶಕ್ತಿ, ಆಶ್ಲೇಷ ನಕ್ಷತ್ರದ ಸೂಕ್ಷ್ಮ ಚಿಂತನೆ, ಮಖ ನಕ್ಷತ್ರದ ರಾಜಸಿಕತೆ ಮತ್ತು ಗೌರವ ಹಾಗೂ ನಾಯಕತ್ವ, ಅರ್ಷಣ ಯೋಗದ ಸಂತೋಷಕರ ಫಲಗಳು ಹಾಗೂ ವಜ್ರಯೋಗದ ದೃಢತೆ ಮತ್ತು ಸವಾಲಿನ ಪ್ರಭಾವ ನಿಮ್ಮ ಜೀವನದಲ್ಲಿ ವಿಶೇಷವಾದಂಥ ಪರಿಣಾಮವನ್ನು ಬೀರ್ತವೆ. ಮಖ ನಕ್ಷತ್ರವು ಸಿಂಹರಾಶಿಗೆ ಸೇರಿದ ನಕ್ಷತ್ರ ಆಗಿರೋದ್ರಿಂದ ಈ ದಿನ ನಿಮಗೆ ವಿಶೇಷವಾದಂಥ ಅನುಕೂಲಕರವಾದ ದಿನ ಆಗಿರುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನದ ಗ್ರಹ ಪ್ರಭಾವ ಏನಿದೆ ಎನ್ನುವಂಥದ್ದನ್ನು ನೋಡೋದಾದರೆ, ಸಿಂಹರಾಶಿ ಅಧಿಪತಿ ಸೂರ್ಯಗ್ರಹ. ಇಂದು ಸೂರ್ಯನ ಪ್ರಭಾವದಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ, ನಾಯಕತ್ವ ಮತ್ತು ಗೌರವ ಹೆಚ್ಚಾಗ್ತದೆ. ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಬಹುದು. ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಉತ್ತಮ ಅವಕಾಶಗಳು ಲಭ್ಯವಾಗ್ತದೆ. ಹಿರಿಯರ ಸಹಕಾರ ಮತ್ತು ಮೆಚ್ಚುಗೆ ದೊರೆಯುತ್ತದೆ. ಆದರೆ ವಜ್ರಯೋಗದಿಂದ ಹಠ ಅಥವಾ ಅಹಂಕಾರ ಹೆಚ್ಚಾಗಬಹುದು. ಇತರ ಅಭಿಪ್ರಾಯಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಮುಖ್ಯವಾದಂಥ ಒಂದು ಸೂಚನೆ ಏನು? ನಾಯಕತ್ವದ ಜೊತೆ ವಿನಯವೂ ಇದ್ದರೆ ಈ ದಿನದ ಯಶಸ್ಸು ಖಚಿತ ಅನ್ನುವಂಥದ್ದನ್ನು ತಿಳ್ಕೊಂಡು. ಪಂಚಮಿ ತಿಥಿಯ ಪ್ರಭಾವ ಇರೋದರಿಂದ ಜ್ಞಾನ ಮತ್ತು ವಿದ್ಯೆ ಅಭಿವೃದ್ಧಿಯಾಗ್ತದೆ. ಹೊಸ ಕಾರ್ಯಗಳಿಗೆ ಶುಭ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಮಕ್ಕಳಿಂದ ಸಂತೋಷ ದೊರೆಯುತ್ತದೆ. ಈ ದಿನ ಶಿಕ್ಷಣ ಮತ್ತು ಬೋಧನಾ ಕಾರ್ಯಗಳಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಹೊಸ ಯೋಜನೆಗಳ ಆರಂಭಕ್ಕೆ ಅನುಕೂಲಕರ ಉಂಟಾಗ್ತದೆ. ಆಶ್ಲೇಷ ನಕ್ಷತ್ರದ ಪ್ರಭಾವ ಇರೋದರಿಂದ ಸೂಕ್ಷ್ಮ ವಿಶ್ಲೇಷಣಾ ಶಕ್ತಿ, ದೂರದೃಷ್ಟಿ ಲಭ್ಯವಾಗ್ತದೆ. ಆದ್ದರಿಂದ ಹಣಕಾಸು ಮತ್ತು ವ್ಯವಹಾರ ನಿರ್ಧಾರಗಳಲ್ಲಿ ಜಾಗರೂಕರಾಗಿರಿ. ದಾಖಲೆಗಳನ್ನು ಪರಿಶೀಲನೆ ಮಾಡಿ. ಯಾರ ಮೇಲೂ ಅತಿಯಾದ ನಂಬಿಕೆಯನ್ನು ಇಡೋದಕ್ಕೆ ಹೋಗಬಾರ್ದು. ಮಖ ನಕ್ಷತ್ರದ ಪ್ರಭಾವ ಇರೋದರಿಂದ ರಾಜಯೋಗದಂಥ ಗೌರವವನ್ನು ಪಡ್ಕೊಳ್ತೀರಿ. ನಾಯಕತ್ವ ಗುಣ ಅಭಿವೃದ್ಧಿಯಾಗ್ತದೆ. ಪಿತೃಗಳ ಆಶೀರ್ವಾದ ಲಭ್ಯವಾಗ್ತದೆ. ಈ ದಿನ ಸಮಾಜದಲ್ಲಿ ಮಾನ್ಯತೆ ಹೆಚ್ಚಾಗಬಹುದು. ನಿಮ್ಮ ಪ್ರತಿಭೆ ಮೆಚ್ಚುಗೆಯನ್ನು ಪಡ್ಕೊಳ್ತದೆ. ಕುಟುಂಬದ ಗೌರವ ಹೆಚ್ಚಿಸುವ ಕಾರ್ಯ ನಡೆಯಬಹುದು. ಈ ದಿನದ ವಿಶೇಷ ಫಲ ಏನು? ಸಾರ್ವಜನಿಕ ಭಾಷಣಕಾರರು, ಶಿಕ್ಷಕರು, ನಾಯಕತ್ವದ ಸ್ಥಾನದಲ್ಲಿ ಇರುವವರು, ಯೂಟ್ಯೂಬರ್ಗಳು, ಇವರಿಗೆಲ್ಲ ಅತ್ಯುತ್ತಮ ದಿನ ಆಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಅರ್ಷಣ ಯೋಗದ ಪ್ರಭಾವ ಇರೋದರಿಂದ ಸಂತೋಷ ಮತ್ತು ಶುಭ ಸುದ್ದಿಗಳು ಲಭ್ಯವಾಗ್ತದೆ. ಮನಸ್ಸಿಗೆ ನೆಮ್ಮದಿ ಎನ್ನುವಂಥದ್ದನ್ನು ಕಾಣ್ತೀರಿ. ಕುಟುಂಬದಲ್ಲಿ ಸಂತೋಷ ಲಭ್ಯವಾಗ್ತದೆ. ಈ ದಿನ ಮನಸ್ಸಿಗೆ ಉಲ್ಲಾಸ ನೀಡುವ ಘಟನೆಗಳು ನಡೆಯಬಹುದು. ಸ್ನೇಹಿತರ ಸಹಕಾರ ದೊರೆಯಬಹುದು. ವಜ್ರಯೋಗದ ಪ್ರಭಾವ ಇರೋದರಿಂದ ಈ ದಿನ ದೃಢತೆ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಆದರೆ ಕಠಿಣ ಮಾತುಗಳಿಂದ ಸಂಬಂಧಗಳಿಗೆ ಹಾನಿಯಾಗುವ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಮಾತಿನಲ್ಲಿ ಮೃದುತ್ವವನ್ನು ತೋರಿ ವಾದ ವಿವಾದಗಳಿಂದ ದೂರ ಇರಿ. ಉದ್ಯೋಗದ ಫಲವನ್ನು ನೋಡೋದಾದರೆ ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಬಡ್ತಿ ಅಥವಾ ಹೊಸ ಜವಾಬ್ದಾರಿಯ ಸೂಚನೆಯನ್ನು ಕಾಣ್ತೀರಿ. ನಾಯಕತ್ವದ ಅವಕಾಶ ಲಭ್ಯವಾಗ್ತದೆ. ವ್ಯವಹಾರ ಮಾಡುವಂಥವರಿಗೆ ವ್ಯಾಪಾರದಲ್ಲಿ ಉತ್ತಮ ಲಾಭ ಅನ್ನುವಂಥದ್ದು ಕಾಣುತ್ತದೆ. ಹೊಸ ಗ್ರಾಹಕರ ಸಂಪರ್ಕ ಉಂಟಾಗ್ತದೆ. ಹಣಕಾಸಿನ ವಿಚಾರವನ್ನು ನೋಡೋದಾದರೆ ಹಳೆಯ ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆ ಇದೆ. ಧನದ ಲಾಭದ ಸೂಚನೆ ಕಾಣಿಸ್ತದೆ. ಆದರೆ ಪ್ರದರ್ಶನಕ್ಕಾಗಿ ಹೆಚ್ಚು ಖರ್ಚು ಮಾಡುವಂಥದ್ದನ್ನು ಬಿಟ್ಟುಬಿಡಿ.
ಕುಟುಂಬ ಮತ್ತು ಸಂಬಂಧವನ್ನು ನೋಡೋದಾದರೆ ಕುಟುಂಬದಲ್ಲಿ ಸಂತೋಷ ಲಭ್ಯವಾಗ್ತದೆ, ತಂದೆ ಅಥವಾ ಹಿರಿಯರಿಂದ ಬೆಂಬಲ ದೊರೆಯುತ್ತದೆ. ಆದರೆ ಅಹಂಕಾರದಿಂದ ಮಾತನಾಡಬೇಡಿ. ಆರೋಗ್ಯದ ವಿಚಾರವನ್ನು ನಾವು ನೋಡೋದಾದರೆ ತಲೆನೋವು ಉಂಟಾಗ್ತದೆ, ಕಣ್ಣುಗಳ ಆಯಾಸ ಉಂಟಾಗ್ತದೆ, ದಣಿವು ಕಾಣೋ ಸಾಧ್ಯತೆ ಇದೆ. ಆದ್ದರಿಂದ ಜಾಗ್ರತೆಯನ್ನು ವಹಿಸಿ ವಿಶ್ರಾಂತಿಗೆ ಪ್ರಾಧಾನ್ಯತೆಯನ್ನು ನೀಡಿ. ಪರಿಹಾರಕ್ಕೋಸ್ಕರ ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು. ಮಖಾ ನಕ್ಷತ್ರ ಮತ್ತು ಅರ್ಶಿಣ ಯೋಗದ ಪ್ರಭಾವದಿಂದ ನಿಮಗೆ ಗೌರವ, ಪ್ರತಿಷ್ಠೆ ಮತ್ತು ಯಶಸ್ಸಿನ ಅವಕಾಶಗಳು ದೊರೆಯುತ್ತದೆ. ಹಾಗೂ ವಜ್ರಯೋಗದ ಕಾರಣ ವಿನಯ ಮತ್ತು ತಾಳ್ಮೆ ನೀವು ಕಾಪಾಡಿಕೊಂಡಿದ್ದೇ ಆದರೆ ಈ ದಿನವು ಅತ್ಯಂತ ಶುಭಕರವಾಗಿರುತ್ತದೆ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.